ವಾಟ್ ಆರ್ ಯು ಮೇಡ್ ಆಫ್? ಕ್ಲಾಸಿಕಲ್, ಕ್ರಂಪಿಂಗು, ಸ್ವಲ್ಪ ಯಕ್ಷಗಾನ, ಹುಲಿ ವೇಷ, ಯಾವ್ದು ಮಾಡ್ಲಿಲ್ಲ ನೀನ್ ಹೇಳು? ಡಾನ್ಸ್ ಫಾರ್ಮ್ ಎಲ್ಲ ಡಾನ್ಸ್ ಫಾರ್ಮ್ ನ ಆ 2 ನಿಮಿಷದಲ್ಲಿ ಸೇರಿಸಿ ಅಂಡ್ ಕಡೆಯಲ್ಲಿ ಹುಲಿ ವೇಷ ಮಾಡಿದ್ರು ನೋಡೇ. ಅದು ಹೆಣ್ಣು ಹುಲಿ ಅಂದ್ರೆ. ನೀವು ಹುಲಿ ವೇಷ ಕಲ್ತಿದ್ದೀರಾ ಅಪ್ತಿ? ತುಂಬಾ ಶೋಸ್ ಮಾಡಿದ್ದೀನಿ ಬ್ಲ್ಯಾಕ್ ಟೈಗರ್ ಆಗಿ. ಏನ್ ಪಿಲಿ ಮಾಡುವಾರ? ಮಾಡುವೆ ಮ್ಯಾಮ್. ಬ್ಲ್ಯಾಕ್ ಟೈಗರ್ ಆಗ್ತಾರಂತೆ ಮೇಡಮ್ ಎಲ್ಲ ಟೈಗರ್ ಡಾನ್ಸ್ ಗಳಲ್ಲೂ. ಅದಕ್ಕೆ ಇವತ್ತು ಟೈಗ್ರಸ್ ತರ ಇಲ್ಲಿ ಹಿಂಗ್ ಡಾನ್ಸ್ ಮಾಡಿರೋದು. ಅಣ್ಣ ನೀವು ಗರ್ಜಿಸೋದಕ್ಕೆ ರೆಡಿ ಆಗಿದ್ದೀರ ಅಣ್ಣ ನೀವು. ಅಮೇಝಿಂಗ್, ಏನು ಮಾತಾಡಂಗಿಲ್ಲ. ಐ ಫೀಲ್ ಔಟ್ ಆಫ್ ಎವ್ರಿಬಡಿ ಶಿ ವಾಸ್ ದ ಬೆಸ್ಟ್. ವಾವ್. I'll call her, she is the Q of DKD. ಅರೆ Q ಅಂದ್ರೆ ಗೊತ್ತಾಯ್ತಾ? Queen of DKD. Yes. The Queen of DKD. I think we'll have nice performance from her. I think 100% ನಾನು ಗ್ಯಾರಂಟಿ ಇದೆ. Yes. Beautiful Mari. Super. God bless you. ರಕ್ಷಿತಾ ಮ್ಯಾಮ್ ವಾಸ್ ಸೋ ಪ್ರೌಡ್. ಅವ್ರು ಇಷ್ಟು ಹೆಮ್ಮೆ ಪಡ್ತಾ ಇದ್ರು. ಆಪ್ತಿ, ನೀನ್ ಇಲ್ಲಿ ಹುಡುಗಿರ ಎನರ್ಜಿ ಮ್ಯಾಚ್ ಮಾಡ್ತಾ ಇಲ್ಲ, ನೀನ್ ಇಲ್ಲಿ ಎಲ್ಲ ಹುಡುಗರ ಎನರ್ಜಿ ಮ್ಯಾಚ್ ಮಾಡ್ತಾ ಅದು ಸಚ್ ಅ ಪ್ರೌಡ್ ಮೂಮೆಂಟ್ ಆಪ್ತಿ. ನಾನು ಇಷ್ಟೊಂದು ಜನರು ನಾನು ಹೋದ ವಾರದಿಂದ ನೋಡಿದ್ದೀನಿ, ಪೀಪಲ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ಹಿಯರ್. ಐ ಥಿಂಕ್ ಅಮಂಗ್ಸ್ ದ ಗರ್ಲ್ಸ್ ಯು ಜಸ್ಟ್ ಕೇಮ್, did your job and Conquered. you bloody just conquered everything and just left. From the bottom of my heart, I really hope that this journey is going to be the best in your life. It's going to be one of the most memorable. Apti, ನಿಮ್ಮ ಬ್ಯಾಕ್ಗ್ರೌಂಡ್ ನಿಮ್ಮದು? ನಮ್ಮಪ್ಪ ಫಾರ್ಮರ್ ಆಗಿ ವರ್ಕ್ ಮಾಡ್ತವ್ರೆ, ನಮ್ಮಮ್ಮ ಕ್ಲರ್ಕ್. ನಾನು ಮಂಗಳೂರಿಂದ 1 year ಬ್ಯಾಕ್ ಶಶಿ ಮಾಸ್ಟರ್ ಕಡೆ ರಿಯಾಲಿಟಿ ಶೋಸ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕೆ ಅವ್ರು ಆಪರ್ಚುನಿಟಿ ಕೊಟ್ಟರು. ಸೊ ಅವ್ರು ಹೇಳಿದ್ರು, ನಿನ್ನ ಕಡೆ ತುಂಬ ಡೆಡಿಕೇಶನ್ ಇದೆ, ನೀನು ಮಾಡ್ಬೋದು, ನೀನೊಂದು ಸ್ಟೇಜಿಗೆ ರೀಚ್ ಆಗ್ತೀಯ ಅಂತಬಿಟ್ಟು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಹಂಗೆ ನಾನು ಈ ಸ್ಟೇಜಿಗೆ ಬರೋಕ್ಕೆ ಮೇನ್ ರೀಸನ್ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟವ್ರೆ. ನಾನು ಆ್ಯಕ್ಚುಲಿ ಇವಾಗ ಮಂಗಳೂರಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿ ಶಶಿ ಮಾಸ್ಟರ್ ಮನೆಯಲ್ಲೇ ಇದ್ದೀನಿ. ಮನೆ ಬಿಟ್ಟು ಅಪ್ಪ ಅಮ್ಮಂಗೆ ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಬಂದು ಮಾಸ್ಟರ್ ಮನೇಲಿ ಸೇರಿಕೊಂಡು ಡೂಯಿಂಗ್ ಸಮಥಿಂಗ್ ಆನ್ ಯುವರ್ ಓನ್. ಐ ಲವ್ ಯು. Thank you. ಯು ಆರ್ ದ ಬೆಸ್ಟ್ ಹಿಯರ್. ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿರ್ತೀನಿ ನಾನು. ಐ ಥಿಂಕ್ ಯು ಆರ್ ಗೋನಾ ರಾಕ್ ದ ಸ್ಟೇಜ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಜನಿಯಾಜಿ, 120 ಸೆಕೆಂಡ್ ನಿಮಗೆ ಕೊಟ್ಟಿದ್ದು ಪರ್ಫಾರ್ಮ್ ಮಾಡೋಕ್ಕೆ. ನಿಮ್ಮ ಹೆಸರು ಆಪ್ತಿ, ಬಟ್ ಇಡೀ ಕರ್ನಾಟಕದ ಜನತೆಗೆ ಆಪ್ತರಾಗ್ಬಿಟ್ರಿ ಬರೀ 120 ಸೆಕೆಂಡ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಭಾಳ ಜನ ಕಂಟೆಸ್ಟೆಂಟ್ಸ್ ನೋಡಿದ್ದೀನಿ, ಒಂದು ವೇದಿಕೆ ಸಿಕ್ಕಬೇಕು ಅಂತ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾರೆ. ನನಗನ್ಸುತ್ತೆ ವೇದಿಕೆಗಳೇ ಕಾಂಪಿಟೇಷನ್ ಅಟೆಂಡ್ ಮಾಡ್ತವೆ, ನಿಮ್ಮಂಥ ಕಂಟೆಸ್ಟೆಂಟ್ ಸಿಕ್ಕಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಡಾನ್ಸ್. ಇದು ಕಲೆ ಅಂದರೆ. ಥ್ಯಾಂಕ್ ಯು ಸೋ ಮಚ್. ಔಟ್ಸ್ಟ್ಯಾಂಡಿಂಗ್. ಗಾಡ್ ಬ್ಲೆಸ್ ಯು. ಸ್ಟೇ ಬ್ಲೆಸ್ಡ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ರಾಘು, ಒಬ್ಬ ಹುಡುಗ ಡಾನ್ಸ್ ಮಾಡ್ಬೇಕಾದ್ರೆ ಒಂದು ಎನರ್ಜಿ ಇರುತ್ತೆ, ಒಂದು ಹುಡುಗಿ ಡಾನ್ಸ್ ಮಾಡ್ಬೇಕಾದ್ರೆ ಒಂದು ಎನರ್ಜಿ ಇರುತ್ತೆ, ಬಟ್ ನೀವು ಮಾಡಿದ್ದು ಪ್ಯೂರ್ ಡಾನ್ಸ್ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಾಗ ನಿಮ್ಮ ಮುಖದಲ್ಲಿದ್ದಂಥ ಎಕ್ಸ್ಪ್ರೆಷನ್ಗೂ ಡಾನ್ಸ್ ಶುರುವಾಗಿ 5 ಸೆಕೆಂಡ್ಗೆ ನಿಮ್ಮ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಇತ್ತು. ಎಕ್ಸ್ಟ್ರಾರ್ಡಿನರಿ. ಇಟ್ಸ್ ಲೈಕ್ ಯು ಆರ್ ಕಮಾಂಡಿಂಗ್. ಅಂದ್ರೆ ನೀವು ಚಪ್ಪಾಳೆ ಹೊಡಿಲೇಬೇಕು ಇವಾಗ ಅನ್ನೋ ರೀತಿ ನಿಮ್ಮ ಪ್ರಾಕ್ಟೀಸ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ರಾಘು. ಚಿನಿ ಮಾಸ್ಟರ್, From today onwards, your name is Tigress. Thank you so much. I will call you Tigress. ಅಷ್ಟೇ. What a performance. ನಾವುಗಳು ಆಸ್ ಅ ಜಡ್ಜ್ ಆಗಿ ಕೂತ್ಕೊಂಡು ಇಫ್ ಯು ವಾಂಟ್ ಟು ಕಮೆಂಟ್ ಸಮಥಿಂಗ್ ಗ್ರೇಟ್ ಶುಡ್ ಹ್ಯಾಪನ್ ದೇರ್. ಇಲ್ಲದೆ ಹೋದರೆ ಎಲ್ಲ ಕಮೆಂಟ್ ಒಂದೇ ಥರ ಇರುತ್ತೆ. But the way you came and performed was something unbelievable for the stage. ಈ 2 days ನಲ್ಲಿ this is the first time I'm seeing something real, meaning real dancing. This is what you call dancing and this is what you call entertainment with every force. This was something unbelievable. Thank you. Unreal ಆಗಿತ್ತು ನನಗೆ. We really mean job, boss. We really mean job. And I think today is the real start of the dance show DKD season 7. And it's a blast. ಟಕ್ಕಂತ ನಿಮ್ಮ ಪೇರೆಂಟ್ಸ್ನ ಕರೆದ್ಬಿಡಿ ಆಪ್ತಿ. ಅಮ್ಮ, ಪಪ್ಪ, ಅನ್ವಿ, ಹಂಗೆ ಮನಿಷಣ್ಣ ಮತ್ತೆ ವಿಗ್ವಣ್ಣ ಬಂದು. ಇಡೀ ಊರ್ಲೆಪ್ಲೆ ಪನ್ ಬಲೆ 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 ಬಲೆ.
ಇಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗೆ ಈ ವೇದಿಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಬಂದ ತಕ್ಷಣ ಇಲ್ಲಿ ನಮಸ್ಕರಿಸ್ತಾರೆ ಗೊತ್ತಾ, ಅದರಿಂದ ಗೊತ್ತಾಗತ್ತೆ. ಆದ್ರೆ ಅದು ಬರೀ ಕಂಟೆಸ್ಟೆಂಟ್ಗೆ ಅಷ್ಟೇ ಅಲ್ಲ, ಅವರ ತಂದೆ ತಾಯಿಗೂ ಕೂಡ ಈ ವೇದಿಕೆ ಒಂದು ದೇವಸ್ಥಾನ ಅನ್ನೋದು. ಆ ತಂದೆ ತಾಯಿ ಅಂದ್ರೆ ಈ ವೇದಿಕೆಯನ್ನ ನಮಸ್ಕರಿಸಿದಾಗ ಗೊತ್ತಾಗತ್ತೆ ಈ ವೇದಿಕೆಯ ಮಹಿಮೆ ಎಂತದ್ದು ಅಂತ ಹೇಳಿ. ಅವ್ರ ತಂದೆ ನಾನು ಅಲ್ಲಿ ನೋಡ್ತಾ ಇದ್ದೆ ಆ ಪೇರೆಂಟ್ಸ್ ಬೂತ್ ಅಲ್ಲಿ ನಿಂತು. ಹಿ ವಾಸ್ ಸೋ ಪ್ರೌಡ್. ಅವ್ರ ಅಳುನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಟುಡೇ ಅವರ ತಂದೆಗೆ ಆಪ್ತಿನೇ ನಿಜವಾದ ಹೀರೋ. ಸರ್, ನಿಮ್ ಹೀರೋ ಬಗ್ಗೆ ಮಾತಾಡಿ ಸರ್. ಆಪ್ತಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದಕ್ಕಿಂತ ಜಾಸ್ತಿ ಅವಳು ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾಳೆ. ಆಹಾ. ಝೀ ಕುಟುಂಬ ಎಂಬ ಹೊಸ ಪರಿವಾರಕ್ಕೆ ಸೇರಿದ್ದಾರೆ. 3 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ಲು, ಬಟ್ ಕಡೆಯ ಒಂದು ಹಂತದಲ್ಲಿ ಅದು ಸಿಗುತ್ತಿರ್ಲಿಲ್ಲ. ಆದ್ರೆ ಅವಳು ಸೀಸನ್ 5 ಆಗ್ಲಿ ಸೀಸನ್ 6 ಆಗ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಸದ್ವಿನ್ ಸಾರಿಕನ್ ಜೊತೆ ಮಾಡಿದ್ಲು, ಮತ್ತೆ ಹಾಗೆ ಮಹೇಶ್ ಚಾಜ್ ಜೊತೆ ಮಾಡಿದ್ಲು. ನಾನು ಕೂಡ ಅವಳ ಜೊತೆ ಬರ್ತಾ ಇದ್ದೆ. ಕಂಠೀರವ ಸ್ಟುಡಿಯೋ ನೋಡಿದ್ದೆ, ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ನೋಡಿದ್ದೆ. ಅವಳ ಜೊತೆಗಿರುವ ಕಂಟೆಸ್ಟೆಂಟ್ ಸೆಕೆಂಡ್ ಪ್ರೈಸ್, ಅವಳು ಬ್ಯಾಕ್ ಡ್ಯಾನ್ಸರ್ ಮಾಡಿದ ಇನ್ನಿಬ್ರು ಕಂಟೆಸ್ಟೆಂಟ್ ಸದ್ವಿನ್ ಸಾರಿಕಾ ಫಸ್ಟ್ ಪ್ಲೇಸ್. ತುಂಬಾ ಸಂತೋಷ ಅದನ್ನ ನೋಡ್ಕೊಂಡು, ಇವಳನ್ನ ನೋಡ್ಕೊಂಡು. ಅದ್ರ ಒಂದು ಫೀಲ್ ಇತ್ತು. ಯಾಕಂದ್ರೆ ಅಲ್ಲಿ ನನ್ನ ಮಕ್ಕಳಿರ್ಲಿಲ್ಲ. ನನ್ನ ಮಗಳಿದ್ರೆ ಅದ್ರ ಸಂತೋಷ ನಂಗೆ ಜಾಸ್ತಿ ಇತ್ತು. ಕನಕಪುರದಲ್ಲಿ ಬೆಳಿಗ್ಗೆ ಬಂದ ಅವನು ಎಲ್ಲ ಮುಗಿದರವರೆಗೂ ಕೂಡ ನಾನು ಅಲ್ಲಿದ್ದೆ. ಆ ಕೊರಗೊಂದಿತ್ತು ಇದ್ಬಿಟ್ಟಿದ್ರೆ ಬೇರೆ ನನಗೆ ಏನೂ ಇದಾಗ್ತಿರ್ಲಿಲ್ಲ. ಆವತ್ತು ನಾನು ಡಿಸೈಡ್ ಮಾಡಿದ್ದೆ, ಈ ಮುಂದಿನ ಸೀಸನ್ ಅಲ್ಲಿ ಆಪ್ತಿಗೂ ಕೂಡ ನಾನು ಹೇಳಿದ್ದೆ, ನೀನು ಪರಿಶ್ರಮಿ ಆದ್ರೆ ನೀನು ನೆಕ್ಸ್ಟ್ ಡಿಕೆಡಿಯಲ್ಲಿ ನೀನು ಇರಲೇಬೇಕು. ನನ್ನಿಂದ ಏನು ನಿನ್ಗೆ ಸಹಾಯ ಬೇಕು ನಾನು ಹಿಂದಿನಿಂದ ಇದ್ದೇನೆ ಅಂತ ಹೇಳಿದ್ದೇನೆ. ಇದ್ದಿದ್ದೆ. ಆ ತಾಳ್ಮೆ ಇವತ್ತು ನನ್ನ ಇಲ್ಲಿವರೆಗೆ ಇವಳ ಜೊತೆ ಬಂದಿದ್ದೇನೆ. ನನ್ಗೊಂದು ಕಾನ್ಫಿಡೆಂಟ್ ಇದೆ, ಕರ್ನಾಟಕದ ಎಲ್ಲ ಜನರ ಮನಸ್ಸನ್ನು ಕೂಡ ಇವಳು ಮುಂದಿನ ದಿನಗಳಲ್ಲಿ ಗಳಿಸ್ತಾಳಂತ. ಅವಳಿಗೆ ದೇವರ ಆಶೀರ್ವಾದ ಖಂಡಿತ ಇದೆ ಅಂತ ನಾನು ಭಾವಿಸ್ತೇನೆ. ಕಣ್ಣೀರು ಮತ್ತೆ ಎಂತ ಸಂತೋಷ ಒಟ್ಟಿಗೆ ಒಂದೊಂದ್ಸಲ ಬರುತ್ತೆ. ನನ್ನ ಜೀವನದಲ್ಲಿ ಇದು ಪ್ರಥಮ ಬಾರಿ. ಈ ವೇದಿಕೆ ನಿಮಗೆ ದೇವಸ್ಥಾನ ಅನ್ನೋದು ನನಗೆ ಗೊತ್ತು. ಯಾಕಂದ್ರೆ ನಾನು ನೋಡಿದೆ ಅಲ್ಲಿ ಅವ್ರ ಶೂ ಬಿಚ್ಚಿಟ್ಬಿಟ್ಟು ಈ ಸ್ಟೇಜಿಗೆ ನಮಸ್ಕರಿಸಿ ಬರ್ತಾರೆ. ಎಷ್ಟು ಇಂಪಾರ್ಟೆಂಟ್ ಅವ್ರ ಸ್ಟೇಜು, ಈ ಸ್ಟೇಜ್ ಅವರಿಗೆ ಅವರ ಜೀವನದಲ್ಲಿ ಅನ್ನೋದು ಗೊತ್ತಾಗುತ್ತೆ.